ಮಸಾಲೆ ವಡೆ ಮಾಡಿದ್ವಪ್ಪ ಮನೆಯಲ್ಲಿ, ಗರಿ ಗರಿಯಾಗೆ ಬಂದಿರಲಿಲ್ಲ, ಮೆತ್ತಗೆ ಬಂದ್ಬಿಟ್ಟಿತ್ತು ಅನ್ನೋರಿಗೆಲ್ಲನೂ ಇವತ್ತು ಗರಿ ಗರಿಯಾಗಿ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಶ್ರೀ ಲಕ್ಷ್ಮೀ ರುಚಿ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕೊಂಡಿದ್ವಿ, ಶುಂಠಿನ ಹಾಕೊಂಡಿದ್ವಿ, ಒಂದು ಅರ್ಧ ಇಂಚು ಚಕ್ಕೆ ಲವಂಗ, ಹಾಗೆ ಒಂದು 8 ರಿಂದ 9 ಹಸಿಮೆಣಸಿನ್ಕಾಯಿ, ಒಂದು 2 ಗಂಟೆ ನೆನೆಸಿರೋ ಅಂತ ಕಡಲೆಬೇಳೆನ ಇದ್ರೊಳಗಡೆ ಹಾಕ್ಕೊತಾ ಇದ್ದೀವಿ. ನೋಡಿ, ಈ ಥರ ತರಿತರಿಯಾಗಿ ಒಂದು 70% 80% ತರಿತರಿಯಾಗಿ ರುಬ್ಕೋಬೇಕು. ನೋಡಿ, ಹಸಿಮೆಣಸಿನ್ಕಾಯಿ ಹಾಕೊಂಡು ರುಬ್ಕೊಂಡಿರೋದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ವಿ. ಇದನ್ನು ಇನ್ನು ಮಿಕ್ಕಿದೆಲ್ಲೂ ಒಂದು 70% ತರಿತರಿಯಾಗಿ ರುಬ್ಕೋಬೇಕು. ಯಾಕಂದರೆ ರವೆ ಥರ ಅನಿಸ್ಬೇಕು ನಿಮ್ಗೆ ತಿನ್ಬೇಕಾದಾಗ. 3 ಪಾವ್ ನೋಡಿ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೀವಿ. ಈಗ ಇದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ತಿರ್ಗಾ ಹಾಕ್ಕೊತಾ ಇದ್ದೀವಿ ಇದ್ರೊಳಗಡೆ. ಜೊತೆಗೆ ಅರ್ಧ ಕಟ್ಟಷ್ಟು ಸಬ್ಸಿಗೆನ ಹಾಕೊಂಡಿದ್ವಿ, 1/4 ಕಟ್ಟಷ್ಟು ಕೊತ್ತಂಬರಿ, ಒಂದು 1/4 ಇಡಿಯಷ್ಟು ಪುದೀನನ ಹಾಕೊಂಡಿದ್ದೀವಿ, ಒಂದು 5 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಒಂದು 2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡ್ರೆ ಸೊಪ್ಪೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಅದಕ್ಕೆ ಅಂಟ್ಕೊಂಡಿರುತ್ತೆ. ಹಸಿಟ್ಟಿಗೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇವಾಗ ಸಪ್ರೇಟಾಗಿ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸಪ್ರೇಟಾಗಿ ಒಂದು ಬೌಲ್ಗೆ ಹಸಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಿಕ್ಕಿರೋಂಥ ಹಿಟ್ಟನ್ನ ನೀವು ಒಂದು 2 ದಿನ ಆದ್ರೂ ಅದನ್ನು ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ನೀವು ಮಾಡ್ಕೋಬೋದು, ಉಪ್ಪು ಹಾಕ್ಕೊಂಡು ಯಾವಾಗ ಬೇಕೋ ಆ ಥರ. ಈಗ ಒಂದು ಸಪ್ರೇಟಾಗಿ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಈಗ ವಡೆನ ಸ್ವಲ್ಪ ತಟ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಫ್ಲ್ಯಾಟಾಗಿ ತಟ್ಕೊಳ್ಳಿ. ಎಣ್ಣೆ ಎಲ್ಲ ಕಾದ್ಮೇಲೆ ನೋಡಿ ಒಂದೊಂದಾಗೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಲೈಟಾಗಿ ಬ್ರೌನಿಶ್ ಬಂದಿದೆ ಇದರಲ್ಲಿ. ಈಗ ತಿರುಗಿಸ್ಕೊಳ್ಳೋಣ. ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ, ಬೆಂದಿದೆ ಅಂತ ಅರ್ಥ. ಈಗ ಎತ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದೀವಿ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶ್ರೀ ಲಕ್ಷ್ಮೀ ರುಚಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಭಾನುವಾರ ರಜಾ ಇರುತ್ತೆ, ಯಜಮಾನರು ಮನೇಲಿರ್ತಾರೆ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನ್ರಿಗೆ ಖುಷಿ ಪಡಿಸಿ.